ಬೈಕ್ ಸವಾರನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವ್ಯಾಪಕ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಆತನನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಆಕ್ರೋಶ, ಅಸಮಾಧಾನಗಳು ಕೂಡ ಸ್ಫೋಟ ಆಗ್ತಾ ಇದ್ದಾವೆ. ಜೊತೆಗೆ ಪೊಲೀಸರಿಗೆ ಒತ್ತಾಯಗಳು ಕೂಡ ಹೆಚ್ಚೆಚ್ಚಾಗಿ ಬರ್ತಾ ಇದೆ. ಸದ್ಯ ಘಟನಾ ಸ್ಥಳಕ್ಕೆ ಈಗ ರೂಪೇಶ್ ರಾಜಣ್ಣ ಜೊತೆಗೆ ಅವರ ತಂಡದ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಸೊ ಘಟನಾ ಸ್ಥಳವನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಸೊ ಯಾರು ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಇದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ DRDOನ ಅಧಿಕಾರಿಗಳಿಗೂ ಕೂಡ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸರ್, ಏನ್ ಹೇಳ್ತೀರಿ? ನಿನ್ನೆ ಘಟನೆ ಏನು ನಡೆದಿದೆ, ಒಬ್ಬ ಅಮಾಯಕ ಕನ್ನಡಿಗನ ಮೇಲೆ ತಾನು ಯಾವುದೋ ಹುದ್ದೆಯಲ್ಲಿ ಇದ್ದೀನಿ ಅಂತ ಒಂದು ದುರಹಂಕಾರದಿಂದ, ತಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ದುರಹಂಕಾರದಿಂದ ಹಲ್ಲೆ ಮಾಡಿ ಹೋಗ್ತಾ ಕನ್ನಡಿಗರು ನಾನು ಕನ್ನಡ ಮಾತಾಡಲಿಲ್ಲ ಅಂತ ಹೇಳಿ ಹೊಡೆದ್ರು. ಕನ್ನಡಿಗರು ರೌಡಿಗಳು ಅನ್ನೋ ರೀತಿ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಕನ್ನಡಿಗರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ಹುಡುಗನ ಮೇಲೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯವಾದಂಥ ನಡೆ. ನಾವೀಗ ಬಂದು ನಿನ್ನೆ ರಾತ್ರಿ ಮಧ್ಯರಾತ್ರಿ 3-4 ಗಂಟೆವರೆಗೂ ಸ್ಟೇಷನ್ಲಿದ್ದು ಆತನ ಮೇಲೆ FIR ಆಗೋ ತನಕ ಬಿಟ್ಟಿಲ್ಲ. ಜೊತೆಗೆ ಇದು ಇಲ್ಲಿಗೆ ನಿಲ್ಲಲ್ಲ. ಏನು ಭಾರತೀಯ ನೀತಿ ಸಂಹಿತೆ ಏನು ಹೇಳುತ್ತೆ, ಈ ಕಾನೂನು ಕ್ರಮ ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ವಿಚಾರವನ್ನು ಇಟ್ಕೊಂಡು ಆತನನ್ನು ಬಂಧಿಸಲೇಬೇಕು. ಜೊತೆಗೆ ನಾವು ನಮ್ಮ ಯುವ ಕರ್ನಾಟಕ ವೇದಿಕೆ ಇಡೀ ತಂಡ DRDOಗೆ ಭೇಟಿ ಕೊಡ್ತೀವಿ, ಅವರಿಗೂ ಸಹ ಲೆಟರ್ ಕೊಡ್ತೀವಿ. ಇಂತಹ ಮನಸ್ಥಿತಿಯ ಒಬ್ಬ ಅಧಿಕಾರಿಯನ್ನ ಹೇಗೆ ಇಟ್ಕೊಂಡಿದ್ದೀರಾ? ಟ್ರೈನಿಂಗ್ ಅಲ್ಲಿ ಕೊಟ್ಟಿರ್ತಾರೆ, ಅವರಿಗೆ ಮಿಲಿಟರಿಗೆ ಸೇರಿಸಬೇಕಾದ್ರೆ ಕೋಪೋದ್ರಿಕ್ತರಾಗಿ ವರ್ತನೆ ಮಾಡೋ ಕೂಡ್ದು ಅಂತ ಅನ್ನೋದೆಲ್ಲ ಟ್ರೈನಿಂಗ್ ಅಲ್ಲಿ ಬರುತ್ತೆ. ಹಂಗಂದ್ರೆ ಈ ಮನಸ್ಥಿತಿಯ ವ್ಯಕ್ತಿಗಳನ್ನ ನೀವು ಟ್ರೈನಿಂಗ್ ಕೊಡದೆ ಹೇಗೆ ಕರ್ಕೊಂಡ್ಬಂದು ಇಲ್ಲಿಗೆ ಬಿಟ್ಟಿದ್ದೀರಾ? ನೀವು ಹೇಗೆ ಬಿಟ್ಟಿದ್ದೀರಾ? ಆಯ್ತು, ಆ ಒಂದು 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 ಒಳ್ಳೆ ಹುದ್ದೆ, ಆ ಹುದ್ದೆ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ, ಗೌರವ ಇದೆ. ಆ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ಸುಳ್ಳು ಮಾಹಿತಿಯನ್ನು ನೀಡಿ ಇಡೀ ರಾಜ್ಯದ ಭಾವನೆಗಳನ್ನ ಕೆರಳಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಇಡೀ ರಾಜ್ಯದ ಬಗ್ಗೆ ಕೆಡದಾಗ ಮಾತಾಡಿರ್ತಕ್ಕಂಥದ್ದು. ಆರಂಭದಲ್ಲಿ ಭಾಷೆಯ ವಿಚಾರವಾಗಿ ಅವರು ಜನರಿಗೆ ತಪ್ಪು ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾವಾಗ ಇದು ಭಾಷೆಯ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಅಲ್ಲ ಅನ್ನುವಂಥದ್ದು ಪೊಲೀಸರು ಸ್ಪಷ್ಟಪಡಿಸ್ತಾರೆ, ಆತನ ಒಂದು ಕರಾಳತೆ ಹೊರಗಡೆ ಬರುತ್ತೆ CCTVಗಳ ಮೂಲಕವಾಗಿ. ಈಗ ಆತನ ಬಂಧನಕ್ಕೆ ವ್ಯಾಪಕ ಧ್ವನಿ ಕೂಡ ಮೊಳಗ್ತಾ ಇದೆ. ಈಗ ಆತ ಬೆಂಗಳೂರಲ್ಲಿ ಇಲ್ಲ, ಯಾವಾಗ ಬಂಧಿಸಬೇಕು, ಆತನನ್ನ ಕರೆದುಕೊಂಡು ಬರುವಂಥ ಪ್ರಯತ್ನಗಳು, ಪೊಲೀಸರಿಗೆ ಒತ್ತಡಗಳು. ಖಂಡಿತವಾಗ್ಲೂ ನೋಡಿ ಸರ್, ಇವತ್ತು ನಿಜಕ್ಕೆ ಹೇಳಬೇಕು, ಈ CCTVಗೆ ಸನ್ಮಾನ ಮಾಡಬೇಕು ಸರ್. ನಾವು ಏನಾದರೂ ಈ CCTV ಇಲ್ಲ ಅಂದಿದ್ರೆ ಸರ್, ಪಾಪ ಆ ಹುಡುಗನ ಪರಿಸ್ಥಿತಿ ಇವತ್ತು ಏನಾಗ್ತಾ ಇತ್ತು. ಅನ್ಯಾಯವಾಗಿ ಬಲಿಪಶು ಆಗೋಗ್ತಿದ್ದ. ಯಾರೋ ಒಬ್ಬ ಮಿಲಿಟರಿ ಅವ್ನು ಕೊಟ್ಟಿದ್ದಾನೆ, ಅವ್ನ ನ್ಯಾಯ ಇರ್ಬೋದು ಅಂತ ಹೇಳಿ ಇವತ್ತು ಅವನ ಪರಿಸ್ಥಿತಿ ಏನಾಗಿರ್ತದೆ, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾ ಇದೆ. ಆತ ಭಾರತದ ಯಾವುದೇ ಮೂಲೆಯಲ್ಲಿರಲಿ, ಪೊಲೀಸರ ಕೆಲಸನೇ ಅಷ್ಟೋ. ಒಬ್ಬರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಾಗ ನೀವು ಎಲ್ಲಿ ಬೇಕಾದರೂ ಹೋಗಿ ಕರ್ಕೊಬಂದು ಆತನನ್ನು ಕಾನೂನು ಕ್ರಮ ವಹಿಸ್ತೀರಾ. ಅದೇ ರೀತಿ ಇವತ್ತು ಆತನ ಎಲ್ಲೇ ಇದ್ರೂ ಕರ್ಕೊಬಂದು ಆತನನ್ನು ಅರೆಸ್ಟ್ ಮಾಡಿ, ಏನೋ ಒಂದು ಸೆಕ್ಷನ್ ಇದೆ ಆತನಿಗೂ ಅಪ್ಲೈ ಆಗಬೇಕಿದು. ಆತ ಏನು ಸುಪ್ರೀಂ ಅಲ್ಲ, ಆತನಿಗೆ ಎಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ. ನಾವು ಗೌರವ ಕೊಡ್ತೀವಿ ಅಂತ ಹೇಳಿ ಈ ರೀತಿ ದಬ್ಬಳಿಕೆ ಮಾಡೋದನ್ನು ನಾವು ಖಂಡಿತವಾಗ್ಲೂ ಖಂಡಿಸ್ತೀವಿ. ಆತನನ್ನು ಅರೆಸ್ಟ್ ಮಾಡಬೇಕು ಅಂತ ಅನ್ನೋದು ನಮ್ಮ ಯುವ ಕರ್ನಾಟಕ ವೇದಿಕೆ ಒತ್ತಾಯ. ಈಗಾಗಲೇ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಧ್ವನಿಯನ್ನು ಮೊಳಗಿಸ್ತಾ ಇದ್ದಾವೆ. ವಿಂಗ್ ಕಮಾಂಡರ್ ಅಂತ ಹೆಸರನ್ನ ಹೇಳಿಕೊಂಡು ವಿಂಗ್ ಕಮಾಂಡರ್ ಹೆಸರಿನ ಮೇಲೆ ಬೇಕಾಬಿಟ್ಟಿಯಾಗಿ ಹಲ್ಲೆ ಮಾಡುವಂತಹ ಅಧಿಕಾರವನ್ನ ಕೊಟ್ಟವರು ಯಾರು? ಈ ರೀತಿಯಾಗಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕೂಡಲೇ ಆತನನ್ನ ಬಂಧಿಸಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.